ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಅನ್ವೇಷ್ ನಾಯ್ಕ. ವೀಕ್ಷಕರೇ, ನಮ್ಮ ಐಮಸ್ಕಿ ನ್ಯೂಸ್ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರು, ಇವತ್ತೇನಪ್ಪ ಅಂದರೆ ಇವತ್ತು ಸುರಿದಂಥ ಧಾರಾಕಾರ ಮಳೆಯಿಂದ ಗುಡುಗು ಸಿಡ್ಲಿಂದ ಎಲ್ಲೆಡೆ ಏನೋ ಗಿಡ ಮರಗಳು ಬಿದ್ದಿದ್ದಾವೆ, ಲೈಟ್ ಕಂಬಗಳು ಬಿದ್ದಿದ್ದಾವೆ. ಮಸ್ಕಿಲಿ ಸಂಪೂರ್ಣ ವಿದ್ಯುತ್ ವ್ಯತ್ಯಯ ಉಂಟಾಗಿದೆ. ಪಾಪ ಜಸ್ಕಾಂ ಇಲಾಖೆ ಹಗಲು ರಾತ್ರಿ ಅಂತೆ ಪಾಪ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಎಲ್ಲೆಡೆ ಕಂಬಗಳು ಉಳೋಗಿದ್ದಾವೆ. ನೀವು ಹಲವು ಬಾರಿ ಕರೆ ಮಾಡ್ತಾ ಇರ್ತೀರಾ, ಏನು ಪಿಕ್ ಮಾಡ್ತಾ ಇಲ್ಲ ಹಾಗೆ ಹೀಗೆ ಅಂತ. ಪಾಪ ರಾತ್ರಿ ಇಂಥ ಮಳೆಯಲ್ಲಿ ಇಂಥ ಕತ್ತಲಲ್ಲಿ ಎಲ್ಲಿ ಕಂಬಗಳು ಬಿದ್ದಿದೆ ಅದನ್ನು ಸರಿಪಡಿಸಿ ನಮಗೆ ಬೆಳಕನ್ನು ನೀಡ್ತಾ ಇದ್ದಾರೆ. ಸೊ ಆದಷ್ಟು ಏನು ಗ್ರಾಹಕರು ಸಹಕರಿಸಿ. ಆ್ಯಂಡ್ ನಮ್ಮ ಜೊತೆಲಿದ್ದಾರೆ, ಮಾತಾಡ್ಸೋಣ. ಪಾಪ ಬೇರೆಡೆ ಹಸುಗಳು ಏನೋ ಆಕಳಿಗೆ ಸಿಡಿಲ್ಗಳು ಬಡಿದಿದ್ದಾವೆ, ಬೇರೆಡೆ ತುಂಬ ಸಮಸ್ಯೆಗಳಾಗಿದ್ದಾವೆ. ಆದಷ್ಟು ನೋಡಿ ಜಸ್ಕಾಂ ಇಲಾಖೆ ಪಾಪ ನಮಗೋಸ್ಕರ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನಾನು ಕೂಡ ಹಾಗೆ ಕಾಲ್ ಮಾಡಿದೆ, ಇಲ್ಲ ಈ ರೀತಿ ಆಗ್ತಾಯಿದೆ ಒಂದು ಕಣಕ್ಕೆ ಬಂದೆ. ಸೊ ನೋಡಿ ಪಾಪ ಈ ಟೈಮಲ್ಲಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅವರು. ಸೊ ಆದಷ್ಟು ಎಲ್ಲರೂ ಸಹಕರಿಸಿ. ಓಕೆ, ಅವ್ರ ಜೊತೆ ಮಾತಾಡ್ಸೋಣ, ಏನೇಳ್ತಾರೆ ಕೇಳೋಣ. ಜಸ್ಕಾಂ ಇಲಾಖೆ ಹಗಲು ರಾತ್ರಿ ಅಂತ ನಮಗೋಸ್ಕರ ಕಾರ್ಯನಿರ್ವಹಿಸ್ತಾ ಇದೆ, ಮಾತಾಡ್ಸೋಣ. ಸರ್, ಈಗ ಇವತ್ತು 4 ಗಂಟೆಗೇನೋ ಬೀಸಿರುವ ಭಾರಿ ಮಳೆ ಗಾಳಿಗೆ ಸುಮಾರು ಕಂಬಗಳು ಮಸ್ಕಿಯಲ್ಲಿ ಮುರಿದಿದ್ದಾವೆ. ಸುಮಾರು 7ರಿಂದ 8 ಕಂಬಗಳು ಮುರಿದಿದ್ದಾವೆ. ಆಮೇಲೆ ಅನೇಕ ಕಡೆ ಗಿಡ ಮರಗಳು ಲೈನ್ ಮೇಲೆ ಬಿದ್ದಿದ್ದಾವೆ. ಹಂಗಾಗಿ ನಾವು ಈಗ ಈ ವಿದ್ಯುತ್ತನ್ನು ರೀಸ್ಟೋರ್ ಮಾಡೋಕ್ಕೆ ಹರಸಾಹಸ ಪಡ್ತಾ ಇದ್ದೀವಿ. ಆದಷ್ಟು ಬೇಗ ನಿಮಗೆ ವಿದ್ಯುತ್ ಸರಬರಾಜನ್ನು ಕೊಡ್ತೀವಿ. ಒಂದು 4-5 TCಗಳು ಬಂದಾಗ್ಬೋದು. ಅದನ್ನು ಬೆಳಗ್ಗೆ ನಾವು ಆದಷ್ಟು ಬೇಗ ವಿದ್ಯುತ್ತನ್ನು ಅನುಕೂಲ ಮಾಡಿಕೊಡ್ತೀವಿ. ಸಾರ್ವಜನಿಕರು ದಯವಿಟ್ಟು ಸಹಕರಿಸಬೇಕು. ಇದು ಆಗಿರೋದು ಅತಿಯಾದ ಗಾಳಿಯಿಂದಾಗಿ ಅನಾಹುತ ಆಗಿದೆ. ಆದಷ್ಟು ಬೇಗ ನಾವು ವಿದ್ಯುತ್ತನ್ನು ನಿಮಗೆ ಒದಗಿಸ್ಕೊಡ್ತೀವಿ ಅಂತ ಅಂದ್ಬಿಟ್ಟು ಈ ಮೂಲಕ ಮಸ್ಕಿ ವಿದ್ಯುತ್ ಗ್ರಾಹಕರಲ್ಲಿ ವಿನಂತಿಸ್ಕೊಳ್ತಾ ಇದ್ದೀವಿ. ನಮಸ್ಕಾರ. ಬರ್ರಿ, ಅಲ್ಲಿದೆ ಡಿಬ್ಬ ತಗೊಂಬರ್ರಿ. ಇಪ್ಪತ್ತಲ್ಲಿ ಹೊಂಟೇವ್ರಿ. ಅಲ್ಲ ಫಿಕ್ಸ್ ಆಯ್ತಿಲ್ಲ.